ಹಾಗಾಗಿ ಒಂದು ಕಡೆ ಎಫ್ಐಆರ್ ದಾಖಲಾಗಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ದಾಖಲೆಗಳನ್ನು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರೊಬ್ಬರು ಅಪ್ಪಟ ಚಿನ್ನ, ಸಿದ್ದರಾಮಯ್ಯ ಅವರು ಅಪ್ಪಟ ಚಿನ್ನ, ಪ್ರಾಮಾಣಿಕ ವ್ಯಕ್ತಿ ಅಂತ ಅವರ ಆಪ್ತರೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಸ್ವಾರ್ಥಕ್ಕೆ ಉತ್ತೇಜನ ಕೊಡುವವರಲ್ಲ, ನೇರ ನಿಷ್ಠುರವಾಗಿ ಮಾತಾಡುವಂಥ ವ್ಯಕ್ತಿ ಅವರು. ವಿರೋಧ ಪಕ್ಷದವರಿಗೆ ಸಚಿವ ಮಹದೇವಪ್ಪ ಅವರು ಈ ರೀತಿಯಾಗಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ. 2 ಬಾರಿ ಸಿಎಂ ಆಗಿದ್ದಾರೆ, 2 ಬಾರಿ ಸಿದ್ದರಾಮಯ್ಯ ಅವರು 2 ಬಾರಿ ಸಿಎಂ ಆಗಿದ್ದಾರೆ. ಹಾಗಾಗಿ ಅವರನ್ನು ಕಂಡ್ರೆ ಕೆಲವರಿಗೆ ಹೊಟ್ಟೆ ಉರಿ, ಕೆಲವರು ಸಿಎಂ ಕುರ್ಚಿ ಖಾಲಿ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಏನು ಹೇಳಿದ್ದಾರೆ ಕೇಳ್ಕೊಂಬನ್ನಿ. ಅವರು ಅಪ್ಪಟ ಚಿನ್ನ, ಹೈಲಿ ಟ್ರಾನ್ಸ್ಪರೆಂಟ್, ಯಾವುದೇ ಸ್ವಾರ್ಥಕ್ಕಾಗಲಿ ಲಾಭಕ್ಕಾಗಲಿ ಎಂದು ಟೆಂಪ್ಟ್ ಆದವರಿಲ್ಲ, ಅದಕ್ಕೆ ಉತ್ತೇಜನ ಕೊಡೋದು ಇಲ್ಲ, ನೇರ ನಿಷ್ಠೂರವಾಗಿ ಮಾತಾಡೋರು. ಸಿದ್ದರಾಮಯ್ಯ ಈ ರಾಜ್ಯ ಕಂಡ ಅಪರೂಪದ ಪ್ರಾಮಾಣಿಕ ರಾಜಕಾರಣಿ. 40 ವರ್ಷ ಇದ್ದೀನಿ ನಾನು ಜೊತೆಗೆ. ಒಂದೇ ಒಂದು ದಿನ ಉಳ್ಳವರ ಪ್ರಭಾವಕ್ಕೆ, ಹಣವಂತರ ಪ್ರಭಾವಕ್ಕೆ ಈಡಾಗಿರೋದು ನಾನು ನೋಡೇ ಇಲ್ಲ. ಸಿದ್ದರಾಮಯ್ಯ ಏನು ಅಂತ ಗೊತ್ತಿರೋದು ನನಗೇನೆ. ಹಾಗಾಗಿ ಒಂದು ಕಡೆ ಎಫ್ಐಆರ್ ದಾಖಲಾಗಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ದಾಖಲೆಗಳನ್ನು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರೊಬ್ಬರು ಅಪ್ಪಟ ಚಿನ್ನ, ಸಿದ್ದರಾಮಯ್ಯ ಅವರು ಅಪ್ಪಟ ಚಿನ್ನ, ಪ್ರಾಮಾಣಿಕ ವ್ಯಕ್ತಿ ಅಂತ ಅವರ ಆಪ್ತರೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಸ್ವಾರ್ಥಕ್ಕೆ ಉತ್ತೇಜನ ಕೊಡುವವರಲ್ಲ, ನೇರ ನಿಷ್ಠುರವಾಗಿ ಮಾತಾಡುವಂಥ ವ್ಯಕ್ತಿ ಅವರು. ವಿರೋಧ ಪಕ್ಷದವರಿಗೆ ಸಚಿವ ಮಹದೇವಪ್ಪ ಅವರು ಈ ರೀತಿಯಾಗಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ. 2 ಬಾರಿ ಸಿಎಂ ಆಗಿದ್ದಾರೆ, 2 ಬಾರಿ ಸಿದ್ದರಾಮಯ್ಯ ಅವರು 2 ಬಾರಿ ಸಿಎಂ ಆಗಿದ್ದಾರೆ. ಹಾಗಾಗಿ ಅವರನ್ನು ಕಂಡ್ರೆ ಕೆಲವರಿಗೆ ಹೊಟ್ಟೆ ಉರಿ, ಕೆಲವರು ಸಿಎಂ ಕುರ್ಚಿ ಖಾಲಿ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಏನು ಹೇಳಿದ್ದಾರೆ ಕೇಳ್ಕೊಂಬನ್ನಿ. ನನಗೇನೆ ಅವರು ಅಪ್ಪಟ ಚಿನ್ನ, ಹೈಲಿ ಟ್ರಾನ್ಸ್ಪರೆಂಟ್, ಯಾವುದೇ ಸ್ವಾರ್ಥಕ್ಕಾಗಲಿ ಲಾಭಕ್ಕಾಗಲಿ ಎಂದು ಟೆಂಪ್ಟ್ ಆದವರಿಲ್ಲ, ಅದಕ್ಕೆ ಉತ್ತೇಜನ ಕೊಡೋದು ಇಲ್ಲ, ನೇರ ನಿಷ್ಠೂರವಾಗಿ ಮಾತಾಡೋರು. ಸಿದ್ದರಾಮಯ್ಯ ಈ ರಾಜ್ಯ ಕಂಡ ಅಪರೂಪದ ಪ್ರಾಮಾಣಿಕ ರಾಜಕಾರಣಿ. 40 ವರ್ಷ ಇದ್ದೀನಿ ನಾನು ಜೊತೆಗೆ. ಒಂದೇ ಒಂದು ದಿನ ಉಳ್ಳವರ ಪ್ರಭಾವಕ್ಕೆ, ಹಣವಂತರ ಪ್ರಭಾವಕ್ಕೆ ಈಡಾಗಿರೋದು ನಾನು ನೋಡೇ ಇಲ್ಲ. ಸಿದ್ದರಾಮಯ್ಯ ಏನು ಅಂತ ಗೊತ್ತಿರೋದು ನನಗೇನೆ. ಹಾಗಾಗಿ ಒಂದು ಕಡೆ ಎಫ್ಐಆರ್ ದಾಖಲಾಗಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ದಾಖಲೆಗಳನ್ನು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರೊಬ್ಬರು ಅಪ್ಪಟ ಚಿನ್ನ, ಸಿದ್ದರಾಮಯ್ಯ ಅವರು ಅಪ್ಪಟ ಚಿನ್ನ, ಪ್ರಾಮಾಣಿಕ ವ್ಯಕ್ತಿ ಅಂತ ಅವರ ಆಪ್ತರೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಸ್ವಾರ್ಥಕ್ಕೆ ಉತ್ತೇಜನ ಕೊಡುವವರಲ್ಲ, ನೇರ ನಿಷ್ಠುರವಾಗಿ ಮಾತಾಡುವಂಥ ವ್ಯಕ್ತಿ ಅವರು. ವಿರೋಧ ಪಕ್ಷದವರಿಗೆ ಸಚಿವ ಮಹದೇವಪ್ಪ ಅವರು ಈ ರೀತಿಯಾಗಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ. 2 ಬಾರಿ ಸಿಎಂ ಆಗಿದ್ದಾರೆ, 2 ಬಾರಿ ಸಿದ್ದರಾಮಯ್ಯ ಅವರು 2 ಬಾರಿ ಸಿಎಂ ಆಗಿದ್ದಾರೆ. ಹಾಗಾಗಿ ಅವರನ್ನು ಕಂಡ್ರೆ ಕೆಲವರಿಗೆ ಹೊಟ್ಟೆ ಉರಿ, ಕೆಲವರು ಸಿಎಂ ಕುರ್ಚಿ ಖಾಲಿ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಏನು ಹೇಳಿದ್ದಾರೆ ಕೇಳ್ಕೊಂಬನ್ನಿ. ನನಗೇನೆ ಅವರು ಅಪ್ಪಟ ಚಿನ್ನ, ಹೈಲಿ ಟ್ರಾನ್ಸ್ಪರೆಂಟ್, ಯಾವುದೇ ಸ್ವಾರ್ಥಕ್ಕಾಗಲಿ ಲಾಭಕ್ಕಾಗಲಿ ಎಂದು ಟೆಂಪ್ಟ್ ಆದವರಿಲ್ಲ, ಅದಕ್ಕೆ ಉತ್ತೇಜನ ಕೊಡೋದು ಇಲ್ಲ, ನೇರ ನಿಷ್ಠೂರವಾಗಿ ಮಾತಾಡೋರು. ಸಿದ್ದರಾಮಯ್ಯ ಈ ರಾಜ್ಯ ಕಂಡ ಅಪರೂಪದ ಪ್ರಾಮಾಣಿಕ ರಾಜಕಾರಣಿ. 40 ವರ್ಷ ಇದ್ದೀನಿ ನಾನು ಜೊತೆಗೆ. ಒಂದೇ ಒಂದು ದಿನ ಉಳ್ಳವರ ಪ್ರಭಾವಕ್ಕೆ,
ಹಣವಂತರ ಪ್ರಭಾವಕ್ಕೆ ಈಲ್ಡಾಗಿರೋದು ನಾನು ನೋಡೇ ಇಲ್ಲ. ಸಿದ್ದರಾಮಯ್ಯರು ಏನು ಅಂತ ಗೊತ್ತಿರೋದು ನನಗೇನೆ. ಹೀಗಾಗಿ ಒಂದು ಕಡೆ ಎಫ್ಐಆರ್ ದಾಖಲಾಗಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರೊಬ್ಬರು ಅಪ್ಪಟ ಚಿನ್ನ, ಸಿದ್ದರಾಮಯ್ಯ ಅವರು ಅಪ್ಪಟ ಚಿನ್ನ, ಪ್ರಾಮಾಣಿಕ ವ್ಯಕ್ತಿ ಅಂತ ಅವರ ಆಪ್ತರೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಸ್ವಾರ್ಥಕ್ಕೆ ಉತ್ತೇಜನ ಕೊಡುವವರಲ್ಲ, ನೇರ ನಿಷ್ಠುರವಾಗಿ ಮಾತಾಡುವಂಥ ವ್ಯಕ್ತಿ ಅವರು. ವಿರೋಧ ಪಕ್ಷದವರಿಗೆ ಸಚಿವ ಮಹಾದೇವಪ್ಪ ಅವರು ಈ ರೀತಿಯಾಗಿ ಟಾಂಗನ್ನು ಕೊಟ್ಟಿದ್ದಾರೆ. 2 ಬಾರಿ ಸಿ ಎಂ ಆಗಿದ್ದಾರೆ, 2 ಬಾರಿ ಸಿದ್ದರಾಮಯ್ಯ ಅವರು 2 ಬಾರಿ ಸಿ ಎಂ ಆಗಿದ್ದಾರೆ. ಹಾಗಾಗಿ ಅವರನ್ನು ಕಂಡ್ರೆ ಕೆಲವರಿಗೆ ಹೊಟ್ಟೆ ಉರಿ, ಕೆಲವರು ಸಿ ಎಂ ಕುರ್ಚಿ ಖಾಲಿ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಏನು ಹೇಳಿದ್ದಾರೆ ಕೇಳ್ಕೊಂಬನ್ನಿ. ಗೊತ್ತಿರೋದು ನನಗೇನೆ. ಅವರು ಅಪ್ಪಟ ಚಿನ್ನ, ಹೈಲಿ ಟ್ರಾನ್ಸ್ಪರೆಂಟ್, ಯಾವುದೇ ಸ್ವಾರ್ಥಕ್ಕಾಗಲಿ ಲಾಭಕ್ಕಾಗಲಿ ಎಂದು ಟೆಂಪ್ಟ್ ಆದವರಿಲ್ಲ, ಅದಕ್ಕೆ ಉತ್ತೇಜನ ಕೊಡೋದು ಇಲ್ಲ. ನೇರ ನಿಷ್ಠೂರವಾಗಿ ಮಾತಾಡೋರು. ಸಿದ್ದರಾಮಯ್ಯ ಈ ರಾಜ್ಯ ಕಂಡ ಅಪರೂಪದ ಪ್ರಾಮಾಣಿಕ ರಾಜಕಾರಣಿ. 40 ವರ್ಷ ಇದ್ದೀನಿ ನಾನು ಜೊತೆಗೆ. ಒಂದೇ ಒಂದು ದಿನ ಉಳ್ಳವರ ಪ್ರಭಾವಕ್ಕೆ, ಹಣವಂತರ ಪ್ರಭಾವಕ್ಕೆ ಈಲ್ಡಾಗಿರೋದು ನಾನು ನೋಡೇ ಇಲ್ಲ. ಸಿದ್ದರಾಮಯ್ಯರು ಏನು ಅಂತ ಗೊತ್ತಿರೋದು ನನಗೇನೆ. ಹೀಗಾಗಿ ಒಂದು ಕಡೆ ಎಫ್ಐಆರ್ ದಾಖಲಾಗಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರೊಬ್ಬರು ಅಪ್ಪಟ ಚಿನ್ನ, ಸಿದ್ದರಾಮಯ್ಯ ಅವರು ಅಪ್ಪಟ ಚಿನ್ನ, ಪ್ರಾಮಾಣಿಕ ವ್ಯಕ್ತಿ ಅಂತ ಅವರ ಆಪ್ತರೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಸ್ವಾರ್ಥಕ್ಕೆ ಉತ್ತೇಜನ ಕೊಡುವವರಲ್ಲ, ನೇರ ನಿಷ್ಠುರವಾಗಿ ಮಾತಾಡುವಂಥ ವ್ಯಕ್ತಿ ಅವರು. ವಿರೋಧ ಪಕ್ಷದವರಿಗೆ ಸಚಿವ ಮಹಾದೇವಪ್ಪ ಅವರು ಈ ರೀತಿಯಾಗಿ ಟಾಂಗನ್ನು ಕೊಟ್ಟಿದ್ದಾರೆ. 2 ಬಾರಿ ಸಿ ಎಂ ಆಗಿದ್ದಾರೆ, 2 ಬಾರಿ ಸಿದ್ದರಾಮಯ್ಯ ಅವರು 2 ಬಾರಿ ಸಿ ಎಂ ಆಗಿದ್ದಾರೆ. ಹಾಗಾಗಿ ಅವರನ್ನು ಕಂಡ್ರೆ ಕೆಲವರಿಗೆ ಹೊಟ್ಟೆ ಉರಿ, ಕೆಲವರು ಸಿ ಎಂ ಕುರ್ಚಿ ಖಾಲಿ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಏನು ಹೇಳಿದ್ದಾರೆ ಕೇಳ್ಕೊಂಬನ್ನಿ. ಗೊತ್ತಿರೋದು ನನಗೇನೆ. ಅವರು ಅಪ್ಪಟ ಚಿನ್ನ, ಹೈಲಿ ಟ್ರಾನ್ಸ್ಪರೆಂಟ್, ಯಾವುದೇ ಸ್ವಾರ್ಥಕ್ಕಾಗಲಿ ಲಾಭಕ್ಕಾಗಲಿ ಎಂದು ಟೆಂಪ್ಟ್ ಆದವರಿಲ್ಲ, ಅದಕ್ಕೆ ಉತ್ತೇಜನ ಕೊಡೋದು ಇಲ್ಲ. ನೇರ ನಿಷ್ಠೂರವಾಗಿ ಮಾತಾಡೋರು. ಸಿದ್ದರಾಮಯ್ಯ ಈ ರಾಜ್ಯ ಕಂಡ ಅಪರೂಪದ ಪ್ರಾಮಾಣಿಕ ರಾಜಕಾರಣಿ. 40 ವರ್ಷ ಇದ್ದೀನಿ ನಾನು ಜೊತೆಗೆ. ಒಂದೇ ಒಂದು ದಿನ ಉಳ್ಳವರ ಪ್ರಭಾವಕ್ಕೆ, ಹಣವಂತರ ಪ್ರಭಾವಕ್ಕೆ ಈಲ್ಡಾಗಿರೋದು ನಾನು ನೋಡೇ ಇಲ್ಲ. ಸಿದ್ದರಾಮಯ್ಯರು ಏನು ಅಂತ ಗೊತ್ತಿರೋದು ನನಗೇನೆ.